ಸರ್ ಇದ್ಯಾವ್ದು ಇದು ಶ್ರೀರಾಮ ಇದು ದಸರಾಕ್ ಸೆಲೆಕ್ಟ್ ಆಗಿತ್ತು. ದಸರಾಕ್ ಸೆಲೆಕ್ಟ್ ಆಗಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಗಜೇಂದ್ರ ಆನೆ ನೋಡ್ದಂಗೆ ಆಗುತ್ತೆ. ಏನು ಅಂತ ಗೊತ್ತಿಲ್ಲ, ಹೋಗುವಾಗ ದಸರಾಕ್ ಸೆಲೆಕ್ಟ್ ಆಗಿ ಎಲ್ಲ ಮುಗಿಸಿ ಎಲ್ಲ ದಸರಾ ಮುಗಿಸಿ ಬರೋ ಟೈಮಲ್ಲಿ ಲಾರಿಗೆ ಹತ್ತಲ್ಲ. ಆ ಲಾರಿಗೆ ಹತ್ತಿರೋ ಟೈಮಲ್ಲಿ ಅಭಿಮನ್ಯು ತುಂಬಾ ಹರಸಾಹಸ ಪಟ್ಬಿಟ್ಟು ಲಾರಿಗೆ ಹತ್ತಿಸುತ್ತೆ. ಜನಗಳು ನೋಡ್ತಿದ್ರೆ ಎಲ್ಲ ಮಣ್ಣು ಕಡ್ಡಿನೆಲ್ಲ ಒಟ್ಟಿಗೆ ಮಾಡ್ತಿತ್ತಂತೆ. ಸೊಂಡ್ಲಲ್ಲಿ ಬಾ ಜನಿನ ಮೇಲೆ ಎಸೆಯೋದು, ಅಷ್ಟು ಚೇಷ್ಟೆ ಹರ್ಷ. ಮಸ್ತಿದ್ದ ಅನ್ಸುತ್ತೆ ಸರ್ ಹರ್ಷ. ಇದು ಚಿಕ್ಕಣ್ಣ ಸರ್ ಇದು ಯಾವ್ದು ಆನೆ? ಇದು ವಿಶೇಷ ಅಂದ್ರೆ ಸರ್ ಮೌಂಟೇನ್. ಈಗ ಭೀಷ್ಮನ ಎಷ್ಟು ವರ್ಷ ಆಯ್ತು ಅಂತೀರಾ ಹಿಡಿದು ಸರ್? 21 ಅಭಿಮನ್ಯು ಹೋಗ್ಲಿಲ್ಲ, ಅರ್ಜುನ ಹೋಗಿತ್ತು. ಅಪ್ಪನೇ ಡಾಟ್ ಮಾಡಿದ್ದು ಇದಲ್ಲೇ ನಮ್ಮ ಆಲೂರು ಭಾಗದಲ್ಲೇ. ಕರಡಿ ಹೋಲ್ತಿ ಆನೆ ಇದೇನೆ. ಕರಡಿಗೂ ಇದಕ್ಕೂ ಕಾಡಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಿರ್ಲಿಲ್ಲ. ಎರಡೂ ಒಂದೇ ತರ ಕಾಣ್ತಿದ್ವಿ. ಇದು ಕ್ಯಾಂಪಿಗೆ ಬಂದ್ಮೇಲೆ ಸ್ವಲ್ಪ ಕೊಂಬು ಉದ್ದ ಆಯ್ತು. ಕರಡಿದು ಈಗ ಉದ್ದ ಆಗ್ತಿದೆ. ಎರಡು ಅಣ್ಣ ತಮ್ಮದಿರ ತರನೇ ಕಾಣ್ತೀವಿ. ಇದು ಇಬ್ರು ಫ್ರೆಂಡ್ಸ್ ಆಗಿದ್ರು. ಅಲ್ಲೇ ಒಂದೇ ಗುಂಪು ಇವೆಲ್ಲ. ಒಂದೇ ಗುಂಪು. ಇದು ಚೆನ್ನಾಗಿದೆ, ಮೈ ಸೋತಿಲ್ಲ. ಯಾವ್ದು? ಭೀಷ್ಮ ಮೌಂಟೇನ್. ಅವಾಗ ಏನಂತಿದ್ರು? ಮೌಂಟೇನ್ ಇದ್ರ ಹೆಸರು. ಹೌದು. ಮತ್ತೆ ಆರಾಮಾಗೋಣ. ಚೆನ್ನಾಗಿ ಮಾಸ್ತಿ ಸರ್. ಅದೇ ಇದು ಸರ್ ಇದ್ಯಾವ್ದು? ಇದು ಮಾಸ್ತಿ ಸರ್. ಕನ್ನಡದ ಆಸ್ತಿ ಅಂತ. ಬಾರಿ ಚಿಕ್ಕದಿದೆ. ಹೌದು ಸರ್, ಇದು ಚಿಕ್ಕ ಏಜಲ್ಲೇ ಹಿಡಿದ್ರೆ ಇದು ಕ್ಯಾಪ್ಚರ್ ಆಗಿರೋದು. ಆದ್ರೆ ಅರ್ಜುನನ್ ಹೋಲುತ್ತೆ. ಎಲ್ಲಿ ಹಿಡಿದ್ರಿ ಅಂತೀರಾ? ಏನ್ ಸರ್ ವಿಶೇಷ? ಅರ್ಜುನನ್ ಹೋಲುತ್ತೆ. ಕಿವಿ ಎಲ್ಲೂ ಹೋಲಿಲ್ಲ, ಕೋರೆನೂ ಸೇಮ್ ಅರ್ಜುನನ್ ಹೋಲುತ್ತೆ. ತುಂಬಾ ಚೆನ್ನಾಗಿದೆ. ಇನ್ನೂ ಫ್ಯೂಚರ್ ಇದೆ. ನೆಕ್ಸ್ಟ್ ಫ್ಯೂಚರ್ ದಸರಾ ಹೋಗೋ ಆನೆ. ನೀವು ಇದ್ರ ಹಿಂದೆ ಒಂದು ಆನೆ ಹೋಯ್ತಲ್ಲ, ಇದು ಅಂತ ಹೇಳಿದ್ರಲ್ಲ, ಶ್ರೀರಾಮ. ದಸರಾ ಏನು ಅಂತ ಇದ್ರೆ ಅದು ದಸರಾಗೆ ಸೆಲೆಕ್ಟ್ ಆಗಿ ಒಂದ್ಸಲ ಹೋದಾಗ ವಾಪಸ್ ಅಲ್ಲಿ ದಸರಾ ಮುಗಿಸ್ ಬರುವಾಗ ಲಾರಿಗೆ ಹತ್ತಕ್ಕೆ ಸಿಕ್ಕಾಪಟ್ಟೆ ಪ್ರತಿರೋಧ ಮಾಡಿ ಅಭಿಮನ್ಯು ಆನೆಯಿಂದ ತಳಿಸಿ ಹತ್ತಿಸಿದ್ದು. ಅವಾಗಿಂದ ದಸರಾಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಸೊ ಇದಕ್ಕೆ ಎಷ್ಟು ವಯಸ್ಸಾಗಿರ್ಬೋದು ಅಂತೀರ? 26-25 ವರ್ಷ ಇರ್ಬೋದು. ಸೊ ಹೆಂಗ ಆನೆ? ತುಂಬಾ ಚಿಕ್ಕಾನೆ ಅಂತೀರ? ಚಿಕ್ಕಾನೆ. ಇನ್ನೊಂದು ಆನೆ ನೋಡಿದ್ರೆ ಇಂದ್ರ ಅಂತ ಹೇಳಿ. ಏನ್ ಸರ್ ಇದು? ಸಿಂಗಲ್ ಕೋರೆ ಇದೆ ಅಲ್ಲ? ಸಿಂಗಲ್ ಕೋರೆ. 2008ರಿಂದ 9 ಇರ್ಬೋದು. ಇಂದ್ರ ಅಂತ. ಕೆರೋಡಿ ಅಂತ ಇದೆ ಸರ್ ಅಲ್ಲಿ. ಗೋಪಾಲ್ಪುರ ಆ ಕಡೆ ಎಸ್ಲೂರಿನಿಂದ ಚೂರು ಈಚೆ ಕೆರೋಡಿ ಅಂತ. ಅದು ಸಿಕ್ಕಿದ್ದು ನಮ್ಮ ಭಾಗದಲ್ಲಿ ಮತ್ತೆ ಎಸ್ಲೂರು ಭಾಗದಲ್ಲಿ ಓಡಾಡ್ಕೊಂಡು ಇರ್ತಿತ್ತು ಅವಾಗ. ಅಲ್ಲಿ ನಮ್ಮ ಬ್ಯಾಕ್ ವಾಟರ್ ಸೈಡು ಬ್ಯಾಕ್ ವಾಟರ್ ಕಡಿಮೆ ಆದಾಗ ಅಲ್ಲಿ ಗದ್ದೆ ಮಾಡ್ತಿದ್ವಿ ನಾವು, ಕೋಡೆ ಗದ್ದೆ ಅಂತ ಸರ್. ಆ ಟೈಮಲ್ಲೆಲ್ಲ ಕಾಣಿಸ್ಕೊಳ್ತಿತ್ತು. ಆಮೇಲೆ ಅಪ್ಪ ಯಾವುದೇ ಆನೆನಾದ್ರೂ ಲಾಸ್ಟಿಗೆ ಹೆಂಗ್ ಕೇಳೋರು ಮೇಲಿನ ಅಧಿಕಾರಿಗಳು ಅಂದ್ರೆ, ಯಾವ್ದಾರ ಒಂದು ಚಹರೆ ಇರೋದು ಫೋಟೋ ತೆಗೆದು ಕೊಡ್ಬೇಕು ಕ್ಯಾಪ್ಚರಿಂಗ್ 2 ರಾಸ್ ಆಗಿ ಬರಕ್ಕೆ ಅಂತ. ಅವಾಗ ಕ್ಯಾಮ್ರಾ ಹಿಡ್ಕೊಂಡು ಹೋದಾಗ ಒಂದು ಫೋಟೋ ತೆಗ್ದಿದ್ರು, ಒಂದು ಕೋರೆ, ಸಿಂಗಲ್ ಕೋರೆ. ಅದು ಒಂದು ಫೋಟೋನ ಕಳಿಸಿದಾಗ ಒಂದು ಕೋರೆ ಇದೆ ಅಂದ್ರೆ ಗಲಾಟೆ ಮಾಡ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಒಂದು ಕೋರೆ ಇದೆ ಅಂದ್ರೆ ಏನೋ ಮಾಡಕ್ ಹೋಗಿ ಒಂದು ಕೋರೆ ಬಿದ್ದೋಗಿದೆ ಅಂತ ಆರ್ಡರ್ ಮಾಡಿದ್ರು. ಅದು ನಮ್ಮ ಭಾಗದಲ್ಲಿ ಇದ್ದಿದ್ದಾನೆ. ಇಮಿಡಿಯೇಟ್ಲಿ ಸಾಕನೆ ಸ್ಮೆಲ್ಗೆ ಬಂದಿದ್ಕೆ ಏನೋ ಗೊತ್ತಿಲ್ಲ, ಉಂಬ್ಳಿ ಬೆಡ್ತಿಂದ ಸೀದಾ ಹೋಯ್ತು ಕೆರಡಿಗೆ ಹೋಗಿ ಬೆಳಗ್ಗೆನೆ ಟ್ರ್ಯಾಕ್ ಮಾಡಕ್ ಸ್ಟಾರ್ಟ್ ಆದ. ನಾನು ಹೋಗಿದ್ದೆ, ಟ್ರ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲ ತರ ಶೀತ ಪ್ರದೇಶ ಮತ್ತೆ ಶೀತ ಇದ್ದಿದ್ದ ಗದ್ದೆಗಳು ಫುಲ್ ಕಾಡೆಲ್ಲ ಆಗಿ ಅದ್ರೊಳಗಡೆ ಪತ್ತೆ ಮಾಡಿದ್ವಿ. ಹೋಗಿರೋದು ಗೊತ್ತಾಯ್ತು, ಇದೇ ಅನ್ನೋದು ಕನ್ಫರ್ಮ್ ಮಾಡ್ಕೊಂಡ್ವಿ. ಇಂಜೆಕ್ಷನ್ ಎಲ್ಲ ಲೋಡ್ ಮಾಡ್ಕೋದ್ರು. ಲೋಡ್ ಮಾಡಿ ಫೈರ್ ಮಾಡ್ಬಿಟ್ಟು ಬಂದ್ರು. ಅಪ್ಪ ಫೈರ್ ಮಾಡ್ಬಿಟ್ಟು ಬಂದು ಕೂಗ್ತಿದ್ರು. ನಾನೊಂದು ಏರಿ ಮೇಲೆ ಇತ್ತಿದ್ದೆ. ಬಾ ಬಿತ್ತು ಅಂತ ನನಗೆ ಹೋಗಕ್ಕೆ ಜಾಗ ಗೊತ್ತಾಯ್ತು. ಬಂದು ಅವರೇ ಕರ್ಕೊಂಡು ಹೋದಾಗ ಅದು ಆನೆ ಬಿದ್ದಿರ್ಲಿಲ್ಲ, ಕೂತಿತ್ತು. ಸಿಂಗಲ್ ಕೋರೆ. ಹೋಗಿ ಡಾಟ್ ಮಾಡಿ ಕೂತಿತ್ತಂಗೆ ಮಂಡಿ ಕೊಟ್ಟು. ಆನೆಗಳು ಯಾವ ಸಾಕಾನೆಗಳು ಬಂದಿರಲಿಲ್ಲ. ಲಾರಿನ ಇನ್ನೂ ಇಳಿದಿರ್ಲಿಲ್ಲ ಆನೆಗಳು. ಆಮೇಲೆ ಲಾಸ್ಟ್ಗೆ ಬಂದು ಹಾಕೊಂಡು ಕರ್ಕೊಬಂದು ಮೇಲೆ ಕಟ್ಟಾಕಿ ಲಾರಿನ ಲೋಡ್ ಮಾಡಿದ್ದು. ಆ ರೋಡ್ ಸೈಡೇ ಲೋಡ್ ಮಾಡಿದ್ದು, ಫೈಟ್ ಮಾಡಿನೇ ಲೋಡ್ ಮಾಡಿದ್ದು. ಈಗ ಇನ್ನೊಂದು ಆನೆ ನೋಡಿದ್ರಲ್ಲ, ಯಾವ್ದದು? ವನರಾಜ. ಇದು ಅಪ್ಪನೇ ಇದು ಮಾಡಿದ್ದು. ಕೆಳಗಡೆ ಕೋರೆ ಹಿಂಗ್ ಅಡ್ಕ ಇತ್ತು. ಇದ್ರದ್ದು ಫೋಟೋ ಇದೆ, ನಿಮ್ಗೆ ತೋರಿಸ್ತೀನಿ ತಡೀರಿ. ಕ್ಯಾಪ್ಚರ್ ಆಗಿ. ಅಲ್ಲ ಯಾವ ಆನೆ ಸರ್ ಇದು? ವನರಾಜ ಅಂದ್ರೆ ಆ ವನರಾಜ ಅಲ್ಲ, ಬನ್ನೇರುಘಟ್ಟ ವನರಾಜ ಅಲ್ಲ. ಇಲ್ಲೇ ಒಂದು ವನರಾಜ ಇದೆ ದುಬಾರಲ್ಲಿ. ಅದು ಕೋರೆ ಅಡ್ಕ ಹಿಂಗೆ ಸೊಂಡ್ಲಿಂದ ಅಡಿಯಿಂದ ಹಿಂಗೆ ವಿಚಿತ್ರ. ಅದು ಕ್ಯಾಪ್ಚರಿಂಗ್ ಫೋಟೋನು ಇದೆ. ಅಕ್ರಮಮ್ಮ ಅಪ್ಪಾಜಿ ಅವರೆಲ್ಲ ಹೋಗಿದ್ರು. ಮುಜೀಬ್ ಸರ್ ಇದ್ದ ಟೈಮಲ್ಲೇ ಅದು ಕ್ಯಾಪ್ಚರ್ ಆಗಿರೋದು. ಇದು ಅಪ್ಪನೇ ಇದು ಮಾಡಿದ್ದು. ಕೆಳಗಡೆ ಕೋರೆ ಹಿಂಗ್ ಅಡ್ಕ ಇತ್ತು. ಇದ್ರದ್ದು ಫೋಟೋ ಇದೆ, ನಿಮ್ಗೆ ತೋರಿಸ್ತೀನಿ ತಡೀರಿ. ಗಾಯ ರೈಟ್ ಸೈಡ್ ಗಾಯ ಆಗಿದೆಯಲ್ಲ, ತಿರುದಾಡಿ. ಸರ್ ಇದು ಈಗ ಬರ್ತಾ ಇರೋ ಆನೆ ಯಾವ್ದು? ಇದು ವನರಾಜ ಸರ್. ವನರಾಜ. ಎಲ್ಲಿ ಹಿಡಿದಿದ್ದು?
ಇದು ಈ ಸೈಡೆ ಕೊಡಗು ಎಲ್ಲ ಹಿಡ್ದಿದ್ದು. ಅದು ಕೋರೆ ಫುಲ್ ಹಿಂಗ್ ಹೋಗ್ಬಿಟ್ಟು ಒಳಗಡೆ ಇಲ್ಲಿ ಸೇಮ್ ಇದೇ ತರ 2 ಆನೆಗಳಿದೆ, ಒಂದು ಅಶೋಕ ಮತ್ತು ಇದು ಕೋರೆ ಸ್ವಲ್ಪ ಏರುಪೇರು. ನಿಮ್ ತಂದೆ? ಹೌದು, ಅಪ್ಪನೇ ಡಾಟ್ ಮಾಡಿರೋದು. ಎಷ್ಟು ವಯಸ್ಸಾಗ್ಬೋದು ಅಂತೀರಾ ಇದು? ಅರೆ ಎಷ್ಟು ವಯಸ್ಸಾಗಿರ್ಬೋದು ಅಂತೀರಾ ಸರ್? ಇದೊಂದು 30-32 ವರ್ಷ ಆಗಿದೆ. ಹೌದ್ರಾ? ಅದನ್ನು ಹಿಡ್ದಿದ್ದು ಒಳ್ಳೇದಾಗಿದೆ ಸರ್, ಯಾಕಂದ್ರೆ ಅದು ಕೋರೆ ಹಿಂಗೋಗಿತ್ತು. ಏನಾದ್ರೂ ಮೇವ್ನ ತಿನ್ನಕ್ಕೆ ಹಿಂಗೆ ತಗೊಳಕ್ ಆಗ್ತಿರ್ಲಿಲ್ಲ ಅದು. ನೋಡಿ ಅಲ್ಲಿ ನೋಡಿದ್ವಲ್ಲ. ಆಮೇಲೆ ಏನಂದ್ರೆ ಆ ಕೋರೆನ ಕಟ್ ಮಾಡ್ತಾನೆ ಇರಬೇಕು, ಬಿಟ್ರೆ ಬೆಳೆಯಕ್ ಬಿಟ್ರೆ ಅದು ಸೊಂಡ್ಲನ್ನ ದಾಟಿ ಹಿಂಗೆ ಹೋಗ್ಬಿಡುತ್ತೆ. ಆಗ ಬಾಯಿಗೆ ತಗೊಳಕ್ ಹಿಂಸೆ ಆಗುತ್ತೆ. ಎಲ್ಲ ಆನೆ ಅಷ್ಟು ಫ್ರೀಯಾಗಿ ತಿನ್ನಕ್ಕಾಗಲ್ಲ. ಕ್ಯಾಪ್ಚರಿಂಗ್ ಮಾಡ್ರೆ ಅಂತ ಆನೆಗಳು ಕ್ಯಾಪ್ಚರ್ ಮಾಡಿ ಕ್ಯಾಂಪಲ್ಲಿ ಇಡೋದು ಒಳ್ಳೇದು. ಆಮೇಲೆ ಅದ್ರದ್ದು ಒಂದು ಉಗುರು ಬಿದ್ದೋಗಿದೆ, ಗಮನಿಸಿದ್ರ ನೀವು? ಮಗ ಅವರ ಜೊತೆಲಿ ಸುಮಾರು ಆನೆ ಹಿಡಿಲಿಕ್ಕೆಲ್ಲ ಹೋಗಿದ್ದಾರೆ ಅವರು. ಅಲ್ಲಿ ಎಷ್ಟು ಸರ್ ಮಕ್ಕಳು? ಅದೇ ಡೆತ್ ಆದ್ಮೇಲೆ ಅದು ಡ್ಯೂಟಿ ಜಾಯ್ನ್ ಆಗ್ಬೇಕು ಅಂತ ಆಗಿಲ್ಲ, ಇನ್ನೂ ಆಗಿಲ್ಲ. ಕಾಲು ಉಗುರು ಅವಾಗಿಂದನೂ ಹಂಗೇನ ಅದು? ಅದು ಬಿದ್ದೋಗ್ಬಿಡ್ತು ಸರ್. ಈಗ ಬೇರೆದು ಬಂದಿಲ್ಲ? ಅದೇ ಬರ್ತಾರೆ ನೋಡಿ ಕಡಿಮೆ ಉಗುರು ಹೊಸದಾಗಿ ಬರ್ತಾರೆ. ಹೆಂಗಾಗಿದೆ ಅದು? ಅದು ಆನೆ ಟ್ರೈನಿಂಗ್ ಮಾಡ್ತಾ ಇದ್ದಲ್ಲ ಕ್ಯಾಂಪ್ ಒಳಗಡೆ ಒದ್ದು ಆ ಥರ ಮಾಡ್ಕೊಂಡು ಇದ್ರದ್ದು ಹಿಡಿದ್ರು ತುಂಬ ವರ್ಷ ಇದ್ರು. ಹೌದೌದು. ಬಾಯ್. ಉಗುರು ಕ್ರಾಲ್ ಒಳಗಡೆ ಬಿಟ್ಟಾಗ ಒದ್ದು ಅಲ್ಲಿ ಕ್ರಾಲ್ಗೆ ಒಳಗಡೆ ಮಧ್ಯದಲ್ಲಿ ನೆಲ ಉಚ್ಚೆ ಎಲ್ಲ ಲದ್ದಿ ಎಲ್ಲ ಮಾಡಿ ಗುಂಡಿ ಹೊಡಿತವೆ. ಆ ಹೊಡಿಬರುವಂಥ ತಳಕ್ಕೆ ಫ್ಲಾಟರ್ ಅಂತಾರೆ, ಇದನ್ನು ದಿಮ್ಮಿಗಳಾಗ್ತಾರೆ ದೊಡ್ಡವು ಈ ನೀಲಗಿರಿ ಫಾಲ್ಸು. ಆ ದಿಮ್ಮಿಗೆ ಏನೋ ಉಗುರು ಹೊಡೆದು ಒಂದು ಉಗುರನೇ ಹೋಗಿದೆ ನೋಡಿ. ಆ ಉಗುರು ಫಸ್ಟಿಂದ ಬರ್ತಿದೆ, ನೋವು ಸಿಕ್ಕಾಬಟ್ಟೆ. ಆನೆ ಏನಾದರೂ ನಿಮಗೆ ತುಂಬಾ ನೋವು ಕಾಡುತ್ತೆ ಆನೆ ಯಾವ್ದಾರು ಜಾಗ ಅಂದ್ರೆ ಅದು ಉಗುರು ಹೊಡೆದೋಗ್ಬಾರ್ದು. ಆನೆ ತುಂಬಾ ನೋವು. ಯಾಕೆ ಗೊತ್ತಾ? ಯಾವಾಗ್ಲೂ ಕೆಸರಿನ ಜಾಗದಲ್ಲಿ ಓಡಾಡ್ತವೆ. ಆ ಕೆಸರು ಕೂತ್ಬಿಟ್ರೆ ನೋವು ತಡೆಯಕ್ಕಾಗಲ್ಲ. ಹಂಗಾಗಿ ಆನೆಗೆ ಉಗುರು ಬಹಳ ಇದು ಪೇನ್ ಆಗುತ್ತೆ. ಏನಾದ್ರು ಒಂದು ಚೂರು ಹೆಚ್ಚು ಕಡಿಮೆ ಆಗಲಿ. ಈಗ ಒಳ್ಳೆ ದಾಟಬೇಕು, ಅಲ್ಲೆಲ್ಲ ಒಂದು ಕಲ್ಲಿರುತ್ತೆ, ಕಲ್ಲಿಗೆ ಎಡಗ್ಬಿಟ್ರೆ ಆನೆಗೆ ಏನು ನೋವು ಜಾಸ್ತಿ. ಆ ನೋವು ಉಗುರು ನೋವು ಬಂದ್ರಂತೂ ಊಟನೇ ಬಿಟ್ಬಿಡ್ತವೆ. ಊಟ ಆದ್ಮೇಲೆ ತಿನ್ನೋದೆಲ್ಲ ಬಿಟ್ಬಿಡ್ತವೆ. ಇದ್ರಲ್ಲಿ ಒಂದು ವಿಶೇಷ ಆನೆ ನೋಡಿದ್ದು ಶ್ರೀರಾಮ. ಏನ್ ಸರ್ ಶ್ರೀರಾಮದ ವಿಶೇಷ? ಶ್ರೀರಾಮ ಸರ್ ತುಂಬಾ ಚೆನ್ನಾಗಿರೋ ಆನೆ. ಎಲ್ಲಿ ಹಿಡಿದ್ರು, ಏನಾಯ್ತು ಕತೆ? ಆ ಶ್ರೀರಾಮ ಕ್ಯಾಪ್ಚರಿಂಗ್ ಆ ಶ್ರೀರಾಮ ಹಳೆ ಶ್ರೀರಾಮ ಅಲ್ಲ, ಈ ಶ್ರೀರಾಮ ಕೊಡಗು ಭಾಗದಲ್ಲಿ ಹಿಡಿದಿರೋದು. 2006-05 ಟೈಮಲ್ಲಿ ಹಿಡಿದಿರೋದು. ಅದು ದಸರಾಗೆ ಸೆಲೆಕ್ಟ್ ಆಗುತ್ತೆ. 22-23 ಸೆಲೆಕ್ಟ್ ಆಗುತ್ತೆ. 22ರಲ್ಲಿ ಅನ್ಕೋತೀನಿ. ಸರ್ ಇದ್ಯಾವ್ದು ಇದು ಆನೆ? ಇದು ಸರ್ ಶ್ರೀರಾಮ ಸರ್. ಶ್ರೀರಾಮ ತುಂಬಾ ಚಿಕ್ಕದಾಗಿದೆ. ಚಿಕ್ಕದೇನಿಲ್ಲ, ಚೆನ್ನಾಗಿದೆ. ಇದು ದಸರಾಗೆ ಸೆಲೆಕ್ಟ್ ಆಗಿತ್ತು. ಆನೆ ನೋಡಕ್ ಅಷ್ಟು ದಷ್ಟಪುಷ್ಟವಾಗಿದೆ. ಮತ್ತು ಕೋರೆ ಒಳ್ಳೆ ತೊಟ್ಲು ಕೊಂಬು ತುಂಬಾ ಚೆನ್ನಾಗಿದೆ. ಒಳ್ಳೆ ಗಜೇಂದ್ರ ಆನೆ ನೋಡ್ದಂಗೆ ಆಗುತ್ತೆ. ಏನು ಅಂತ ಗೊತ್ತಿಲ್ಲ. ಹೋಗುವಾಗ ದಸರಾಗೆ ಸೆಲೆಕ್ಟ್ ಆಗಿ ಎಲ್ಲ ಮುಗಿಸಿ ದಸರಾ ಮುಗಿಸಿ ಬರೋ ಟೈಮಲ್ಲಿ ಲಾರಿಗೆ ಹತ್ತಲ್ಲ. ಆ ಲಾರಿಗೆ ಹತ್ತಿರೋ ಟೈಮಲ್ಲಿ ಅಭಿಮನ್ಯು ತುಂಬಾ ಹರಸಾಹಸ ಪಟ್ಬಿಟ್ಟು ಲಾರಿಗೆ ಹತ್ಸುತ್ತೆ. ಲಾರಿಗೆ ಅವಾಗ್ಲಿಂದ ಅದು ದಸರಾಗೆ ಕ್ಯಾನ್ಸಲ್ ಆಗಿದೆ. ಟ್ರೈನ್ ಮಾಡಿದ್ರೆ ಒಳ್ಳೆ ಆನೆ, ಲಾರಿಗೆ ಹತ್ಸೋದು ಇಳಿಸೋದಲ್ಲ. ಈಗ ಶ್ರೀಕಂಠನು ಮೊದಲು ಸಲ ಸೆಲೆಕ್ಟ್ ಆಗಿದೆ ದಸರಾಗೆ. ಸ್ವಲ್ಪ ಮೊನ್ನೆ ಪಿರಂಗಿ ಸೌಂಡಿಗೆ ಅದ್ರಿದ್ದಾನೆ. ಅದೆಲ್ಲ ಸಹಜ, ಅದೇನು ಸಮಸ್ಯೆ ದೊಡ್ಡ ಇಶ್ಯೂ ಅಲ್ಲ. ಅದು ಈ ಸೋಷಿಯಲ್ ಮೀಡಿಯಾ ಹೆಂಗ್ ಮಾಡುತ್ತೆ ಅಂದ್ರೆ ಕೆಲವು ಚಿಕ್ಕ ಪುಟ್ಟ ವಿಚಾರಗಳನ್ನ ತುಂಬಾ ಎಷ್ಟು ಒಳ್ಳೇದು ಅಷ್ಟೇ ಕೆಟ್ಟದ್ದು. ಅದೇನ್ ಈಗ ಸೌಂಡ್ ಎದುರುಗಡೆ ಪಿರಂಗಿ ಬ್ಲಾಸ್ಟ್ ಮಾಡಿದಾಗ ಈ ಮಿಕ್ಕಿದ ಆನೆಗಳಿದ್ದು 5-6 ದಸರಾ ಆಗಿದೆ, 12 ದಸರಾ ಆಗಿದೆ, 15 ದಸರಾ ಆಗಿದೆ. ಈ ಗೋಪಿ ಆನೆಗೆ ಒಂದು 18ನೇದು 17ನೇದು ದಸರಾ ಇದು. ಶ್ರೀಕಂಠಕ್ಕೆ ಫಸ್ಟ್ನೇ ದಸರಾ. ಬರೀ ಆ ಪಟಾಕಿಗೆ ಸ್ವಲ್ಪ ಮುಖ ತಿರುಗಿಸಿದ್ಕೇನೆ ಹೆದರುದ ಅಂತೆಲ್ಲ ಮಾಡ್ತಾರೆ. ಆನೆ ಸ್ವಲ್ಪ ಹೆದರದಲ್ಲೇ ಇರ್ತವ. ಇದ್ರ ಮಧ್ಯೆ ಒಂದು ಹರ್ಷ ಆನೆ ಹೋಗಿರ್ಲಿಲ್ಲ, ನೋಡಿದ್ರ? ಏನದು ಆಕ್ಚುಲಿ? 96ಅಲ್ಲಿ
ಹರ್ಷ, ವಿಕ್ರಮ, ಗೋಪಿ ಇವೆಲ್ಲ ಒಂದೇ ಟೈಮಲ್ಲಿ ಕ್ಯಾಪ್ಚರ್ ಆಗಿದ್ದು. ಚಟಿಯಪ್ಪ ಸರ್ ಅಪ್ಪಾಜಿ ಅವ್ರದ ಟೈಮ್ ಅದು. ಅವಾಗ ಸ್ವಲ್ಪ ಇವರು ಆಲ್ಮೋಸ್ಟ್ ಅಲ್ಲಿ ಒಂದು ಮಧ್ಯಪ್ರದೇಶ, ಛತ್ತೀಸ್ಗಢ, ಕರ್ನಾಟಕ, ಗೋವಾ ಎಲ್ಲ ಫೇಮಸ್ ಇವರೇ. ಆ ಟೈಮಲ್ಲಿ ಇಲ್ಲಿ ನಮ್ಮಲ್ಲಿ ತುಂಬಾ ಆನೆಗಳಾಗ್ತವೆ ಅಂತೇಳಿ 16 ಆನೆ ಕ್ಯಾಪ್ಚರಿಂಗ್ ಟ್ರೈ ಕೊಡ್ತಾರೆ. ಕೆಲವನ್ನ ಬೇರೆ ಕಡೆ ಬಿಡ್ತಾರೆ, ಕೆಲವನ್ನ ಸಾಕ್ತಾರೆ, ವಯಸ್ಸು ಚಿಕ್ಕವಿದ್ದವನ್ನ ಸಾಕ್ತಾರೆ. ಅದರಲ್ಲಿ ಗೋಪಿ, ಹರ್ಷ ತುಂಬಾ ಚಿಕ್ಕ ಏಜಲ್ಲೇ ಹಿಡಿದಿರೋದು. ಅದೇನು 16 ವಯಸ್ಸಿನ ಆನೆ ಹಿಡಿದಾಗ ಅನ್ಕೋತೀನಿ. ಅಪ್ಪಾಜಿ ಅದನ್ನ ನಮ್ಮ ಅಪ್ಪಂಗೆ 12ನೇದ 14ನೇದ ಆನೆ, 12ನೇದ 13ನೇ ಆನೆ ಕ್ಯಾಪ್ಚರಿಂಗ್ ಅದು ಹರ್ಷ. ಎಲ್ಲ ನಮ್ಮ ಅಜ್ಜಿ ಹೇಳ್ತಿತ್ತು. ಇದು ಅಲ್ಲಿ ನಾಗಾವರ ಅಂತ ಇದೆ ಸರ್, ಅಲ್ಲಿ ಆನೆ ಕ್ಯಾಂಪು ಫಸ್ಟ್ ಹಾಸನ್ ಡಿವಿಷನ್ ಅಲ್ಲಿ ಹಾಕಿದ್ದೆ, ಅಲ್ಲಿ ನಾಗಾವರ ಕ್ಯಾಂಪು. ಆ ನಾಗಾವರ ಕ್ಯಾಂಪಲ್ಲಿ ಇದು ಏನೋ ಹಿಡ್ದಿದ್ದಾರೆ ಅಂತ. ಅವಾಗ ಹೆಂಗಾಗ್ತಿತ್ತು ಗೊತ್ತದ, 16 ಆನೆನ ಒಂದೊಂದು ಹಿಡಿಯೋರು. ಒಂದನ್ನ ಕಟ್ ಹಾಕಿದ್ರೆ ಒಂದನ್ನ ಲಾರಿಗೆ ಹತ್ಸಿ ಕಳ್ಸಿರೋರು ಬಿಟ್ಟು ಬರಕ್ಕೆ. ಆ ಬಿಟ್ಟು ಬರೋರ್ಗು ಇದನ್ನ ಮರಗಳಿಗೆ ಕಟ್ ಹಾಕಿರೋರು. ಆ ಮರಗಳಿಗೆ ಕಟ್ ಹಾಕಿದಾಗ ಅವು ಆಡ್ತಿದ್ವಲ್ಲ, ಬಿಡಿಸ್ಕೊಳಕ್ಕೆ ಪ್ರಯತ್ನ ಪಡ್ತಿದ್ವಲ್ಲ, ಅದನ್ನ ಲೋಕಲೈಟ್ಸ್ ನೋಡಕ್ಕೆ ಹೋಗೋದೇ ಖುಷಿ. ಆಗ ಹೆಂಗೆ ಅಂತ ಅಂದ್ರೆ, ನಮ್ಮ ಅಜ್ಜಿ ಮತ್ತೆ ನಮ್ಮ ಊರಿಂದ ಎಲ್ಲ ಹೋಗಿದ್ದಾರೆ. ಈ ಆನೆ ಜನಗಳು ನೋಡ್ತಿದ್ರೆ ಎಲ್ಲ ಮಣ್ಣು ಕಡ್ಡಿನೆಲ್ಲ ಒಟ್ಟಿಗೆ ಮಾಡ್ತಿತ್ತಂತೆ. ಸೊಂಡ್ಲಲ್ಲಿ ಬಾ ಜನಿನ ಮೇಲೆ ಎಸೆಯೋದು, ಅಷ್ಟು ಚೇಷ್ಟೆ ಹರ್ಷ. ಮಸ್ತಿದ್ದ ಅನ್ಸುತ್ತೆ ಸರ್ ಹರ್ಷ. ಇದು ಚಿಕ್ಕಣ್ಣ ಮತ್ತೆ ಅವರೆಲ್ಲ ಇದ್ದಿದ್ದ ಟೈಮು ಕ್ಯಾಂಪಿಗೆ ಬರ್ತಿತ್ತು ಹರ್ಷಾನೆ. ಅದು ಯಾವ್ದು ಮುಂದೆ ಹೋಗ್ತಾ ಇರೋದು ಇದು ಸರ್? ಹರ್ಷ ಎಲ್ಲಿ ಹಿಡಿದಿದ್ದ ಸರ್? ದೊಡ್ಡಬೆಟ್ಟ, ಹಾಸನ್ ಡಿವಿಷನ್. ಹರ್ಷ ತುಂಬಾ ತುಂಟ. ಅವತ್ತಿನ ಟೈಮಲ್ಲಿ ಎಲ್ರು ಹಿಡಿದು ಕಟ್ಟಾಕಿದ್ರೆ, ಆಗ ಆನೆ ಹಿಡಿದಿದ್ದಾರೆ ಅಂತ ನೋಡಕ್ ಹೋದ್ರೆ ಮಣ್ಣ ಸೊಂಡ್ಲಲ್ಲಿ ಇದು ಮಾಡ್ಬಿಟ್ಟು ಮನುಷ್ಯ ಕಡೆಗೆ ಉಗ್ಗದಂತೆ ಇವನು. ಆಮೇಲೆ ಬೇಗನೆ ನೀವು ಏಕಲವ್ಯ ಬೇಗ ದಸರಾಕ್ ಹೋಯ್ತು, ಬೇಗ ಕ್ಯಾಪ್ಚರಿಂಗ್ ಬಂತು ಅನ್ನೋದು ಇವತ್ತಿನ ಟ್ರೆಂಡ್. ಆದ್ರೆ ಅವತ್ತು ಗಜೇಂದ್ರ, ಹರ್ಷ, ವಿಕ್ರಮ, ಅಭಿಮನ್ಯು ಎಲ್ಲ ಏನ್ ಹಿಡಿದು 2-3 ವರ್ಷಕ್ಕೆ ಕ್ಯಾಪ್ಚರಿಂಗ್ ಬಂದಿದ್ದಾವೆ. 92, 94, 96 ಕ್ಯಾಪ್ಚರಿಂಗ್ ಬಂದಿದ್ದಾವೆ. ಗಜೇಂದ್ರ ಸೇಮ್ ಕರಡಿ ಇದ್ದಂಗೆ ಇದ್ದಿದ್ದದು. ಯಾರು? ಗಜೇಂದ್ರ ಅಷ್ಟೇ ಕೊಂಬಿದ್ದು ಗಜೇಂದ್ರಗೆ. ಇವಾಗ ಹೆಂಗಾಗಿದೆ, ತೊಟ್ಲು ಕೊಂಬು ಹಿಂಗಾಗಿದೆ. ಗಜೇಂದ್ರ ಎಷ್ಟು ಚಿಕ್ಕ ವಯಸ್ಸಲ್ಲಿ, ಅವೆಲ್ಲ ಚಿಕ್ಕ ವಯಸ್ಸು, ತುಂಬಾ ಚಿಕ್ಕ ವಯಸ್ಸಲ್ಲಿ ಹಿಡಿದಿದ್ದು. 12 ವರ್ಷ, 14 ವರ್ಷ, 15 ವರ್ಷ ಆ ಏಜಲ್ಲಿ ಹಿಡಿದಿರೋದು. ಇನ್ನೂ ಏನಪ್ಪ ಒಂದು ಆಸೆ ಅಂದ್ರೆ ಸರ್, ಬೂದಿ ಪಡಗದಲ್ಲಿ ಗಜೇಂದ್ರ ಇದೆ. ಅಲ್ಲಿ ಯಾವುದೇ ರೀತಿ ಜೊತೆ ಆನೆ ಇಲ್ಲ, ಯಾವುದೇ ರೀತಿ ಹೆಣ್ಣಾನೇನೂ ಇಲ್ಲ ಅಲ್ಲಿ. ಅದನ್ನ ಏನಾರ ಮಾಡಿ ಮತ್ತಿಗೋಡ್ಗೋ ದುಬಾರೆಗೋ ಬಂದ್ರೆ ಇನ್ನೊಂದು 20 ವರ್ಷ ಅಂತ ಗಜೇಂದ್ರ ನಮ್ಮ ಜೊತೆ ಚೆನ್ನಾಗಿರ್ತಾನೆ. ಸುಮ್ಮನೆ ಅದು ಆಯ್ತು. ಎಲ್ಲ ಆನೆಗಳು ಇವಾಗ ಮದದಲ್ಲಿ ಆ ರೀತಿ ನಡ್ಕೊಳ್ಳೋದು ಸಹಜ. ಆದ್ರೆ ಆನೆ ನತದೃಷ್ಟ ಅಂದ್ರೆ ಸಿಕ್ಕಿದ್ದವರೆಲ್ಲ ಮಾವುತರು ಇವಾಗ್ಲೂ ಎಂತೆಂಥ ಆನೆಗಳನ್ನ ಹೆಂಗೆ ಸಾಕ್ತಾರೆ. ಆದ್ರೆ ಆನೆ ಅವ್ರ ಥರ ಯಾರೂ ಮಾಡ್ತಿರ್ಲಿಲ್ಲ. ಗಣಪತಿ ಇದ್ರಲ್ಲ,